ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆ ದೇಶದ ಇತಿಹಾಸದಲ್ಲೇ ಅಪರೂಪದ ಪ್ರಕರಣ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಇಡೀ ವಿಶ್ವವನ್ನೇ ಕೊರೋನಾ ನಲುಗಿಸಿದಂತಹ ಸಂದರ್ಭವದು. ಮೀರಿದಂತ ಸಮಯದಲ್ಲಿ ನೀವು ಓಪನ್ ಮಾಡಿದ್ದೀರಿ ಅಂತ ಹೇಳಿ ಈ ಇಬ್ರು ತಂದೆ ಮಕ್ಕಳು ಪೊಲೀಸರಿಗೆ ಅಲ್ಲೇ ಲಾಕ್ ಆಗ್ತಾರೆ. ರಕ್ಷಣೆ ನೀಡಬೇಕಾದ ಪೊಲೀಸರಿಗೆ ಇಲ್ಲಿ ಭಕ್ಷಕರಾದಂತಹ ಒಂದು ಪ್ರಕರಣದಲ್ಲಿ ದೇಶದ ಐತಿಹಾಸಿಕ ತೀರ್ಪನ್ನ ನ್ಯಾಯಾಲಯವೊಂದು ನೀಡಿದಂತಹ ಘಟನೆ ನಡೆದಿದೆ. ತಮಿಳುನಾಡಿನ ಮದುರೈ ನ್ಯಾಯಾಲಯ ಬರೋಬ್ಬರಿ 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ. ಅದು 2020ರ ಸಮಯ, ಕೋವಿಡ್ ಆರ್ಭಟದಲ್ಲಿ ಇದ್ದಂತಹ ಸಮಯ. ಆ ಸಂದರ್ಭದಲ್ಲಿ ಅಪ್ಪ ಮಗನ ಲಾಕಪ್ ಡೆತ್ತಿನ ಪ್ರಕರಣದಲ್ಲಿ ಈ ಒಂದು ತೀರ್ಪನ್ನ ನ್ಯಾಯಾಲಯ ನೀಡಿದೆ. ಬಹುತೇಕವಾಗಿ ನಾವು ಗಮನಿಸ್ತಾ ಇರ್ತೀವಿ, ಪೊಲೀಸರು ಅಂತ ಹೇಳಿದರೆ ಜನಸಾಮಾನ್ಯರಿಗೆ ರಕ್ಷಣೆಯನ್ನ ಕೊಡುವಂಥವರು ಅಂತ ಹೇಳಿ ಬಹಳಷ್ಟು ನಂಬಿಕೆ ಇರುತ್ತೆ. ಆದರೆ ಇಲ್ಲಿ ಅಪ್ಪ ಮಗನ ವಿಚಾರದಲ್ಲಿ ಅದೇ ಪೊಲೀಸರು ತಮ್ಮ ದರ್ಬಾರನ್ನ ತೋರಿಸಿ ಇಬ್ಬರು ಕೂಡ ಒಂದೇ ದಿನ ಸಾವನ್ನಪ್ಪುವ ಹಾಗೆ ಮಾಡಿದಂತಹ ಪ್ರಕರಣ ಅದು. 2020ರಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಕೊರೋನಾ ಬಹಳಷ್ಟು ಜೋರಾಗಿತ್ತು. ಇಡೀ ವಿಶ್ವವನ್ನೇ ಕೊರೋನಾ ನಲುಗಿಸಿದಂತಹ ಸಂದರ್ಭವದು. ಆ ಸಂದರ್ಭದಲ್ಲಿ ಬಹಳಷ್ಟು ಲಾಕ್ಡೌನ್ಗಳು ನಡೀತಾ ಇತ್ತು. ಎಲ್ಲಿಯೂ ಕೂಡ ಜನರು ಹೊರಗೆ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂತಹ ಸಂದರ್ಭದಲ್ಲಿ ಜೀವನೋಪಾಯಕ್ಕಾಗಿ ತಂದೆ ಮಕ್ಕಳಿಬ್ಬರು ಒಂದು ಶಾಪನ್ನು ಹಾಕೊಂಡಿರ್ತಾರೆ. ಯಾಕೆ ಈ ಶಾಪನ್ನು ಹಾಕಿದಿರಿ, ಮಿತಿ ಮೀರಿದಂಥ ಸಮಯದಲ್ಲಿ ನೀವು ಓಪನ್ ಮಾಡಿದ್ದೀರಿ ಅಂತ ಹೇಳಿ ತಂದೆಯನ್ನ ಅರೆಸ್ಟ್ ಮಾಡ್ತಾರೆ ಆ ಪೊಲೀಸರು. ಹೀಗೆ ತಂದೆಯನ್ನ ಅರೆಸ್ಟ್ ಮಾಡಿದಾಗ ಮಗ ಆತನ ರಕ್ಷಣೆಗೆ ಹೋಗ್ತಾನೆ. ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಆ ಮಗನನ್ನು ಕೂಡ ಲಾಕ್ ಮಾಡ್ತಾರೆ. ಇಲ್ಲಿ ತಂದೆ ಮಕ್ಕಳ ಹೆಸರು ಜೈರಾಮ್ ಮತ್ತು ಬೆನಿಕ್ಸ್ ಅಂತ ಹೇಳಿ. ಈ ಇಬ್ರು ತಂದೆ ಮಕ್ಕಳು ಪೊಲೀಸರಿಗೆ ಅಲ್ಲೇ ಲಾಕ್ ಆಗ್ತಾರೆ. ಇಡೀ ರಾತ್ರಿ ತಂದೆ ಮಗನನ್ನ ಬಹಳಷ್ಟು ಥಳಿಸ್ತಾರೆ. ಇಡೀ ಗೋಡೆ ಮತ್ತು ಆ ಕಚೇರಿಯ ಟೇಬಲ್ಗಳ ಮೇಲೆ ರಕ್ತದ ಕಲೆಗಳು ಕಾಣುತ್ತೆ. ಇದೆಲ್ಲದರ ಪರಿಣಾಮವಾಗಿ ತಂದೆ ಅವತ್ತೇ ಮೃತಪಡ್ತಾರೆ. ಅದೇ ಸಂದರ್ಭದಲ್ಲಿ ರಾತ್ರಿಯ ವೇಳೆ ಮಗ ಕೂಡ ಮೃತಪಡ್ತಾನೆ. ಹಾಗಾಗಿ ಲಾಕಪ್ನಲ್ಲಿ ನಡೆದಂತಹ ಈ ಒಂದು ಭೀಕರ ಚಿತ್ರ ಹಿಂಸೆಯ ಪರಿಣಾಮವಾಗಿ ತಂದೆ ಮಕ್ಕಳು ತಮ್ಮ ಜೀವವನ್ನ ಕಳೆದುಕೊಳ್ತಾರೆ. ಇದಾದ ನಂತರ ಅನೇಕ ಪ್ರತಿಭಟನೆಗಳು ಕೂಡ ತಮಿಳುನಾಡಿನಲ್ಲಿ ನಡೆಯುತ್ತೆ. ಎಲ್ಲದರ ಪರಿಣಾಮವಾಗಿ ಬರೋಬ್ಬರಿ 6 ವರ್ಷಗಳ ನಂತರ ಇವತ್ತು ಆ ತಂದೆ ಮಕ್ಕಳ ಸಾವಿಗೆ ನ್ಯಾಯ ಸಿಕ್ಕಿದೆ. ಅಪರೂಪದ ಪ್ರಕರಣ ಅಂತ ಹೇಳಿ ನ್ಯಾಯಾಧೀಶರು ಈ ತೀರ್ಪನ್ನ ನೀಡಿದ್ರು. ಪೊಲೀಸರಾದ್ರೇನು ಯಾರಾದ್ರೇನು ನ್ಯಾಯಕ್ಕಿಂತ ಯಾರು ಹೆಚ್ಚಲ್ಲ. ಹಾಗಾಗಿ ಇಂತಹ ಒಂದು ಭೀಕರ ಅಥವಾ ಚಿತ್ರಹಿಂಸೆ ನೀಡಿ ರಕ್ತ ಪಿಪಾಸುಗಳಾಗಿ ಪರಿಣಮಿಸಿದಂತಹ ಪೊಲೀಸರಿಗೆ, ಅದರಲ್ಲೂ ಕೂಡ 9 ಪೊಲೀಸರಿಗೆ ಇವತ್ತು ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದಾರೆ. ಅದರಲ್ಲಿ ಓರ್ವ ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಹಾಗಾಗಿ ಉಳಿದಂತಹ ಎಲ್ಲ ಪೊಲೀಸರಿಗೂ ಕೂಡ ಇವತ್ತು ಗಲ್ಲು ಶಿಕ್ಷೆಯನ್ನ ಮದುರೈ ಜಿಲ್ಲಾ ನ್ಯಾಯಾಲಯ ಪ್ರಕಟಿಸಿ ಒಂದು ಐತಿಹಾಸಿಕ ತೀರ್ಪನ್ನ ಹೊರಡಿಸಿದೆ. ಜೊತೆಗೆ ಕಾಕಿ ತೊಟ್ಟು ದರ್ಪವನ್ನು ತೋರುವಂತಹ ಪೊಲೀಸರಿಗೆ ಇದೊಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ಆ ಕೋರ್ಟ್ ನೀಡಿದೆ. ಇಲ್ಲಿ ಅನ್ಯಾಯದ ಅರಮನೆಗಿಂತ ಮೌನದ ನ್ಯಾಯಶಕ್ತಿಯೇ ಹೆಚ್ಚು ಅಂತ ಹೇಳಿ ಈ ಕೋರ್ಟ್ ಸಾಬೀತು ಮಾಡಿದೆ. ಇವತ್ತು ನಾವು ಹಲವಾರು ಉದಾಹರಣೆಗಳನ್ನ ಕಾಣ್ತಾ ಇದ್ದೇವೆ. ಜನಸಾಮಾನ್ಯರ ಮೇಲೆ ಕೆಲವೊಂದಿಷ್ಟು, ಎಲ್ಲರೂ ಅಂತಲ್ಲ, ಕೆಲವೊಂದಿಷ್ಟು ಪೊಲೀಸರು ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕುವುದು, ಅವರ ಮೇಲೆ ದರ್ಪವನ್ನು ತೋರುವುದು, ಲಾಠಿ ಪ್ರಹಾರಗಳನ್ನು ಮಾಡುವುದು, ಲಾಕಪ್ನಲ್ಲಿ ಚಿತ್ರಹಿಂಸೆಗಳನ್ನು ಮಾಡಿ ಅವರು ಎಂದೂ ಕೂಡ ಮೇಲೆ ಏಳಲಾಗದಂತಹ ಪರಿಸ್ಥಿತಿಗೆ ಪೊಲೀಸರು ತರ್ತಾರೆ. ಹಾಗಾಗಿ ಎಲ್ಲ ಪೊಲೀಸರಿಗೂ ಕೂಡ ಇದೊಂದು ಪಾಠ ಆಗಲಿ ಅನ್ನುವ ರೀತಿಯಲ್ಲಿ 9 ಜನರಿಗೂ ಕೂಡ ಗಲ್ಲು ಶಿಕ್ಷೆ, ಅಲ್ಲದೆ ಸಂತ್ರಸ್ತ ಕುಟುಂಬಕ್ಕೆ ಬರೋಬ್ಬರಿ 1,40,00,000 ರೂಪಾಯಿಯನ್ನ ಪರಿಹಾರ ಕೊಡಬೇಕು ಅಂತ ಹೇಳಿ ಕೋರ್ಟ್ ತಮ್ಮ ತೀರ್ಪಿನಲ್ಲಿ ಹೇಳಿದೆ. ಒಟ್ಟಿನಲ್ಲಿ ಆ 2 ಜೀವಗಳು ಮತ್ತೆ ಬರುವುದಿಲ್ಲ. ಆದರೆ ಅದೆಷ್ಟೋ ಇಂತಹ ರಕ್ತ ಪಿಪಾಸು ಪೊಲೀಸರಿಗೆ ಇದೊಂದು ಪಾಠವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರಿನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ.
ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪುಲೆ, ಹ್ಯಾಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.